ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ದರ್ಪ. ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಪಾಲಿಕೆ ಗದಾ ಪ್ರಹಾರ. ಜನಗಳಿಗೆ ಬೇಕಾದ ಜಾಗ ಐತೆ ಓಡಾಡಕ್ಕೆ, 40 ಅಡಿ ರೋಡ್ ಐತೆ ಓಡಾಡಕ್ಕೆ, ಯಾರು ಓಡಾಡ್ತಾ ಇಲ್ಲ. ಕುಡಿದು ಹುಚ್ಚ ಹೊಡೆದು ಮಲ್ಕೊಂಡ್ರೆ ಅವ್ರು ಮಲ್ಕೊಳ್ಬೋದು, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇದು ವ್ಯಾಪಾರ ಮಾಡಿ ಜೀವನ ಮಾಡೋಕ್ಕೆ ಇವ್ರಿಗೆ ಬರೀ ರೆಸ್ಪಾನ್ಸಿಬಿಲಿಟಿ. 100-150 ಸಂಸಾರ ಬೀದಿ ಪಾಲಾಗ್ತಾ ಐತೆ. ನಮ್ಮ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ 40-50 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ. ಈಗ ಒಂದು ಕೆಲಸ ಮಾಡಿ, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಕರ್ಕೊಂಡ್ಬನ್ನಿ ಆಫೀಸ್ ತಗೋಕ್ ಹೋಗ್ತೀನಿ, ಅವ್ರ ಜೀವನ ನಡೆಸಲಿ ಅವರು, ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಒಪ್ಪಿಗೆ ಆಯ್ತು ಅಂತ ಕೇಳಿ, ಇಲ್ಲಾಂದ್ರೆ ಶಾಕ್ ಕುಟ್ಕೊಂಡು ಮನೆಗೆ ಕೊಡ್ತೀನಿ ಅಲ್ಲೇನೆ. ಅಧಿಕಾರಿಗಳ ಏಕಾಏಕಿ ದಾಳಿಗೆ ವ್ಯಾಪಾರಸ್ಥರು ಕಂಗಾಲು. 40 ವರ್ಷದಿಂದ ಇದೇ ವ್ಯವಹಾರ ಮಾಡ್ತಿರೋದು ನಾವು. ಇದ್ರಾಗೆ ಅನ್ನ ತಿಂತಿರೋದು, ಇದ್ರಾಗೆ ಮಕ್ಕಳು ಸಾಕಬೇಕು, ಎಲ್ಲನೂ ನಾವೇ ಮಾಡಬೇಕು. ಇದ್ರಾಗೆ ಈಗ ಹೆಂಗೆ ನಾವು ಏಕಾಏಕಿ ತೆಗೆದು ಎಸ್ಬಿಟ್ರೆ, ರೋಡ್ಗೆ ಎಸ್ಬಿಟ್ರೆ ನಾವು ರೋಡಿಗೆ ಬೀಳೋಣ. ಓಡಾಡ್ತಾ ಇದ್ರೆ ನಾವು ಲೋನ್ ತಗೊಂಡಿದ್ದೀವಿ. 1ನೇ ತಾರೀಕಿಂದ ಫೋನ್ಗಳು ಒಂದೇ ಸಮ ಬರ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕಿಂದ ಲೋನ್ ಕಟ್ಟಿಲ್ಲ ನಾವು. ನೋಡಿ, ಲೈಸೆನ್ಸ್ ಇಲ್ವಾ ಇಲ್ಲಿ? ಹಾಂ, ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿಯಿಂದ ಲೈಸೆನ್ಸ್ ಬಂದಿದೆ. ಇವತ್ತು ಮಾಡಿರೋ ಐಟಮು ನಾವು ಹೆಣ್ಣು ಮಕ್ಕಳು ಕಟ್ಕೊಂಡು ಇದು ಮನೆ ಬಾಡಿಗೆ 8-10 ಸಾವಿರ ಕಟ್ಕೊಂಡು ಇಲ್ಲ ಯಾರು ಫ್ರೀಯಾಗಿ ಯಾರು ಮನೆ ಬಾಡಿಗೆ ಕೊಡಲ್ಲ. 4,000 ರೂಪಾಯಿ ಬಂಡವಾಳ ಹಾಕಿದ್ವಿ. 4,000 ರೂಪಾಯಿ ಯಾರು ಕೊಡ್ತಾರೆ ಈಗ ನಮ್ಮ ಜೀವನಕ್ಕೆ? ಸಾಯಂಕಾಲದವರೆಗೂ ಟೈಮ್ ಕೊಟ್ಟರೆ ಒಂದು ಸೆಕೆಂಡ್ ಬಿಟ್ಟಿಲ್ಲ ಅಧಿಕಾರಿಗಳು. ಹಿಂಗಾದ್ರೆ ನಾವೇನು ಮಾಡಬೇಕು? ರಾಜಕಾರಣಿಗಳು ಯಾರು ಇಲ್ವಾ ಕೇಳಕ್ಕಿದನ್ನ? ವೋಟಿಂಗ್ ಮಾತ್ರ ಬರ್ತಾರೆ, ಓಟ್ ಬೇಕು ಅಂತ. ತುಮಕೂರು ನಗರ ಸ್ಮಾರ್ಟ್ ಸಿಟಿಯಾಗಿ ಬೆಳೀತಾ ಇದೆ. ಆದ್ರೆ ದಿನೇ ದಿನೇ ಬೆಳೀತಾ ಇರುವ ತುಮಕೂರಿನಲ್ಲಿ ಸಮಸ್ಯೆಗಳು ಕೂಡ ಬೆಳೀತಲೇ ಇವೆ. ಈ ಸಮಸ್ಯೆಗಳಲ್ಲಿ ಫುಟ್ಪಾತ್ ಒತ್ತುವರಿ ಸಮಸ್ಯೆ ಕೂಡ ಒಂದು. ಆದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಬದಲು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಡ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ಒಡೆಯುವ ಕೆಲಸವನ್ನ ಮಾಡಿದ್ದು, ಮುನ್ಸಿಪಲ್ ಅಧಿಕಾರಿಗಳ ದಿಢೀರ್ ದಾಳಿಗೆ ಬೀದಿ ಬದಿ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ನಾವು ಹಿಂಗೆ ಬೀದಿಗೆ ಬಿದ್ದೋಗ್ಬಿಡ್ತಾ ಇದೀವಿ. ಅನ್ನ ಇಟ್ಟಾಡ್ದಂಗೆ ನಾವು ಹೋಗ್ಬಿಡ್ತಾ ಇದೀವಿ. ಅನ್ನಕ್ಕೂ ಬೆಲೆ ಇಲ್ಲ. ನಾವಿನ್ನೇನ್ ಮಾಡೋಣ? ಹೌದು, ತುಮಕೂರು ನಗರದ ಅಶೋಕ ರಸ್ತೆಯ 2 ಕಡೆಗಳಲ್ಲಿ ಕಳೆದ 40-50 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾರೆ. ಈವರೆಗೂ ಪಾಲಿಕೆಯಿಂದ ಇವರಿಗೆ ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ವಂತೆ, ತೆರವುಗೊಳಿಸಿ ಅಂತ ಎಚ್ಚರಿಕೆ ಕೂಡ ನೀಡಿಲ್ವಂತೆ. ಆದ್ರೆ ಇಂದು ಕೆಲ ಮುನ್ಸಿಪಲ್ ಅಧಿಕಾರಿಗಳು ಏಕಾಏಕಿ ಬಂದು ಫುಟ್ಪಾತ್ ಮೇಲಿದ್ದ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಗಳನ್ನ ತೆರವು ಮಾಡಿಸಿದ್ದು, ಇದರಿಂದ ಈ ಬಡ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ನಾವು ಇದ್ರಾಗೆ ಜೀವನ ಮಾಡೋದು, ಇದ್ರಾಗ ಜೀವನ ಮಾಡೋದು ಬಿಟ್ರೆ ಇನ್ನೇನು ಇಲ್ಲ ಜೀವನ ನಮಗೆ. ನಾವು ಈಗ ಏಕಾಏಕಿ ಬಂದು ತೆಗೆದು ಎಸ್ಬಿಟ್ರೆ ಎಲ್ಲನ ಎಲ್ಲಿ ಜೀವನ ಮಾಡೋಕೆ ಹೋಗೋಣ? ಏನು ಮಾಡೋದು? ಇದು ಬಿಟ್ಟರೆ ಬೇರೆ ಇಲ್ಲ ನಮಗೆ. 40 ವರ್ಷದಿಂದ ಇದೇ ವ್ಯವಹಾರ ಮಾಡ್ತಿರೋದು ನಾವು. ಇದ್ರಾಗೆ ಅನ್ನ ತಿಂತಿರೋದು, ಇದ್ರಾಗೆ ಮಕ್ಕಳು ಸಾಕಬೇಕು, ಎಲ್ಲನೂ ನಾವೇ ಮಾಡಬೇಕು. ಇದ್ರಾಗೆ ಈಗ ಹೆಂಗೆ ನಾವು ಏಕಾಏಕಿ ತೆಗೆದು ಎಸ್ಬಿಟ್ರೆ, ರೋಡ್ಗೆ ಎಸ್ಬಿಟ್ರೆ ನಾವು ರೋಡಿಗೆ ಬೀಳೋಣ? ಏನು ಮಾಡೋಣ? ನಾವು ಬೇರೆ ಕೆಲಸ ಮಾಡೋಕೆ ನಮ್ಮ ಕೈಲಿ ಏನೂ ಆಗಲ್ಲ. ಮುಂಚೆ ಏನು ಹೇಳಿರಲಿಲ್ಲ. ಯಾವಾಗ ಒಂದ್ಸತಿ ಬಂದು ಹೇಳೋರು, ಇದು ಮಾಡೋರು. ಇವಾಗ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ನಮ್ಮ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ನಾವು ಲೈಸೆನ್ಸು ಕೊಟ್ಟವ್ರೆ, ಲೋನು ಕಟ್ಟಬೇಕು. ಲೋನ್ ಕಟ್ಟೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಕೋರ್ಟಲ್ಲಿ ಓಡಾಡ್ತಾ ಇದ್ರೆ ನಾವು ಲೋನ್ ತಗೊಂಡಿದ್ದೀವಿ. 1ನೇ ತಾರೀಕಿಂದ ಫೋನ್ಗಳು ಒಂದೇ ಸಮನಾಗ ಬರ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕಿಂದ ಲೋನ್ ಕಟ್ಟಿಲ್ಲ ನಾನು. 20 ಸಾವಿರದ ಲೋನ್ ಕೊಟ್ಟಿದ್ದೀವಿ. 7-8 ತಿಂಗಳು ನಮ್ಮ ಅಂಗಡಿಗಳು ಎತ್ತಿಸ್ಬಿಟ್ಟಿಲ್ಲ. ನಾವೇನು ಮಾಡ್ಬೇಕು ವ್ಯಾಪಾರಗಳು? ಏಕಾಏಕಿ ಎಲ್ಲರದು ಎತ್ತಿರೋದು. ಈಗ ಹೇಳ್ತಾ ಇರ್ತಾರಣ್ಣ, ಎಲ್ಲ ನಾವು ಜಾಗ ಮಾಡಿ ಕೊಟ್ಬಿಡೆ. ಫಸ್ಟು ಜಾಗ ಮಾಡಿ ಕೊಟ್ಟು ಆಮೇಲೆ ಎತ್ತಿಸ್ಬೇಕು ಎಲ್ಲರಿಗೂ. ಅದೇ ವ್ಯಾಪಾರ ಇಲ್ದಿ ಜಾಗದಾಗ ತಗೊಂಡೋಗಿ ವ್ಯಾಪಾರ ಕೊಡ್ತಾರೆ. ನೋಡಿ, ಲೈಸೆನ್ಸ್ ಇಲ್ವಾ ಇಲ್ಲಿ? ಹಾಂ, ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿಯಿಂದ ಲೈಸೆನ್ಸ್ ಬಂದಿದೆ. ಲೈಸೆನ್ಸ್ ಕೊಟ್ಟು ನಮಗೆ ಲೈಸೆನ್ಸ್ ಮಾಡಿಸಿದ್ದೀವಿ. ನಂಬರ್ ತೋರ್ಸೋಕ್ಕಾಗ ಚಿಂದನೂ ನಾವು ಇದೇ ಫುಟ್ಪಾತ್ ವ್ಯಾಪಾರಿಗಳು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇವತ್ತು ಮಾಡಿರೋ ಐಟಮು ನಾವು ಹೆಣ್ಣು ಮಕ್ಕಳು ಕಟ್ಕೊಂಡು ಇಲ್ಲಿ ಮನೆ ಬಾಡಿಗೆ 8-10 ಸಾವಿರ ಕಟ್ಕೊಂಡು ಇಲ್ಲೇನು ಯಾರು ಫ್ರೀಯಾಗೇನು ಯಾರೇನು ಮನೆ ಬಾಡಿಗೆ ಕೊಡಲ್ಲ. ಒಂದು ತಿಂಗಳಿಲ್ಲ ಅಂದ್ರೂ ನಮಗೇನು ಮನೆ ಬಿಟ್ಟು ಹೋಗ್ರಿ ಅಂತಾರೆ. ಇವತ್ತು ಬಂದುಬಿಟ್ಟು ಏಕಾಏಕಿನ ಎತ್ರಿ ಅಂತೇಳಿ ಇವತ್ತು 4,000 ರೂಪಾಯಿ ಬಂಡವಾಳ ಹಾಕಿದ್ವಿ. 4,000 ರೂಪಾಯಿ ಯಾರು ಕೊಡ್ತಾರೆ ಈಗ ನಮ್ಮ ಜೀವನಕ್ಕೆ? ಈಗ ಐಟಮಿನ ದುಡ್ಡು ಯಾರು ಕೊಡ್ತಾರೆ ರೀ? ಹಿಂಗೆ ಬಂದು ಎತ್ತಿಸಿದ್ರೆ ಸಾಯಂಕಾಲದವರೆಗೂ ಟೈಮ್ ಕೊಟ್ರಿ ಅನ್ನೋ ಒಂದು ಸೆಕೆಂಡು ಬಿಟ್ಟಿಲ್ಲ ಅಧಿಕಾರಿಗಳು. ಹಿಂಗಾದ್ರೆ ನಾವೇನು ಮಾಡಬೇಕು?
ಯಾರು ದೊಡ್ಡ ಅಧಿಕಾರಿಗಳು ಇಲ್ವಾ ಹೇಳೋರು ಕೇಳೋರು? ಓಲಿ MLA ಇಲ್ವಾ, MP ಇಲ್ವಾ, ಯಾರೂ ಇಲ್ವಾ? ರಾಜಕಾರಣಿಗಳು ಯಾರು ಇಲ್ವಾ ಕೇಳೋಕ್ಕಿದನ್ನ? ಓಟಿಗೆ ಮಾತ್ರ ಬರ್ತಾರೆ, ಓಟ್ ಬೇಕು ಅಂತಾನ. ಓಟ್ ಕೊಡಬೇಕು ನಾವು ಕೇಳಿದಾಗ. ಬೇಡ, ಜನಗಳು ಕಷ್ಟ ಯಾರು ಕೇಳೋರಿಲ್ವಾ? ಯಾರಾದರೂ ಕೇಳೋರು? ಯಾರು ಕೇಳೋರು ಇದ್ದಾರೆ ಹೇಳ್ರಿ? ಯಾರು ಒಬ್ಬರು ರೆಸ್ಪಾನ್ಸಿಬಿಲಿಟಿ ಇಲ್ಲವೇ ಇಲ್ಲ. ಬಂದರು, ಎತ್ತೆಸ್ರು, ಹೋದ್ರು. ಅಲ್ಲೊಂದು ಸ್ವಲ್ಪ ವಿಡಿಯೋ ತೋರಿಸೋಣ. ಆ ಕಸ್ದಾಗ ಅಂಗಡಿ ಇಕ್ಕಿದ್ರೆ ಅಲ್ಲ, ಕಸ್ತ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಈ ಕಸ್ದಾಗ ಅಂಗಡಿ ಇಕ್ಕಿದ್ರೆ ನಾವು ಇಲ್ಲಿ ದಶಕಗಳಿಂದ ವ್ಯಾಪಾರ ಮಾಡಿಕೊಂಡು ಬದುಕ್ತಾ ಇದ್ದೇವೆ. ಆದ್ರೆ ಹೀಗೆ ಏಕಾಏಕಿ ಬಂದು ಅಂಗಡಿ ತೆರವು ಮಾಡಿ ಅಂದ್ರೆ ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗತ್ತೆ. ನಾವು ಈ ವ್ಯಾಪಾರವನ್ನೇ ನಂಬಿಕೊಂಡು ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ಜೀವನ ನಡೆಸ್ತಿದ್ದೇವೆ. ಈಗ ಅಂಗಡಿಯಲ್ಲಿ ವ್ಯಾಪಾರ ಮಾಡಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ. ನಮ್ಮ ವ್ಯಾಪಾರ ಮಾಡ್ತಾ ಇದ್ದ ಜಾಗದಿಂದ ತೆಗೆದುಕೊಂಡು ಬಂದು ಇಲ್ಯಾವುದೋ ಜಾಗಕ್ಕೆ ತಂದುಹಾಕಿದ್ದಾರೆ. ಹೀಗೆಲ್ಲ ಬಂದು ನಮಗೆ ಏಕಾಏಕಿ ತೆರವು ಮಾಡಿ ಅಂತ ಆದೇಶ ಮಾಡುವ ಬದಲು ಸ್ವಲ್ಪ ವಿಷ ಕೊಟ್ಬಿಡಿ, ಅದನ್ನ ಕುಡಿದು ನೆಮ್ಮದಿಯಿಂದ ಪ್ರಾಣ ಬಿಟ್ಬಿಡ್ತೀವಿ ಅಂತ ಕಣ್ಣೀರು ಹಾಕಿದ್ದಾರೆ. ಓಪನ್ ಮಾಡ್ರಿ, ಓಪನ್ ಮಾಡ್ರಿ. ಇದೆಲ್ಲ ಏನ್ ಮಾಡು? ಯಾರು ಕಟ್ಕೊಡ್ತಾರೆ ದುಡ್ಡು? ಇದಕ್ಕೆಲ್ಲ ಯಾರು ಕಟ್ಕೊಂಡು ಕೊಡ್ತಾರೆ? ಬಂಡವಾಳ ಹಾಕಿದಕ್ಕೆಲ್ಲ ಯಾರು ಕಟ್ಕೊಂಡು ಕೊಡ್ತಾರೆ? ಅಲ್ಲೂ ತೋರಿಸಿ ಸರ್, ಹಂಗೆ ಈಗ ಯಾರಿಗೆ ಕೊಡ್ತೀವಿ? ನಂಬಿಕೆ ಬಿಟ್ಟು ಅನಾಥಾಶ್ರಮ ಅಟ್ಟೆ ಐತಲ್ಲ, ಏಕಾಏಕಿ ಬಂದೆಲ್ಲ ಈ ತರ ಮಾಡಿದ್ದಾರೆ. ಬೀದಿ ಬಂದು ಲೈಸೆನ್ಸ್ ಕೊಟ್ಟಿದ್ದಾರೆ, ಲೋನ್ ಕಟ್ಟಬೇಕು. ಹೆಂಡತಿ ಮಕ್ಕಳು ನಾವು ಹಿಂಗೆ ಬೀದಿಗೆ ಬಿದ್ದೋಗ್ಬಿಡ್ತಾ ಇದೀವಿ. ಅನ್ನ ಇಟ್ಟಾಡ್ದಂಗೆ ನಾವು ಇಟ್ಟಾಡ ಹೋಗ್ಬಿಡ್ತಾ ಇದೀವಿ. ಅನ್ನಕ್ಕೂ ಬೆಲೆ ಇಲ್ಲ. ನಾವ್ ಇನ್ನೇನ್ ಮಾಡೋಣ? ಅದೇ ಒಂಚೂರು ವಿಷ ಕೊಟ್ಬಿಟ್ರೆ ಸಾಕು. ವಿಷ ಕೊಡ್ಬಿಟ್ಟು ಸತ್ಬಿಡ್ತೀವಿ. ಒಂಚೂರು ವಿಷ ಕೊಟ್ಬಿಡ್ರಿ ಅಂತ ಎಲ್ಲಾರ್ಗು ಕೊಟ್ಬಿಡ್ರಿ. ಬೇಡ, ಏನು ಬೇಡ. ಫುಟ್ಪಾತ್ ಜೀವನನೇ ಬೇಡ ನಮ್ಗೆ. ಲೋನು ಕಟ್ಟಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅವ್ರು ಬಿಡಲ್ಲ ನಮ್ಮನ್ನ. ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ರು ಕುತ್ತಿಗೆ ಹಾಕ್ತಾರೆ, ನೇಣ್ ಹಾಕ್ತಾರೆ ಅವರು. ಅದ್ರ ಬದಲು ನೀವೇ ಒಂಚೂರು ವಿಷ ಕೊಟ್ಬಿಡ್ರಿ. ಜೀವನನೇ ಇನ್ನು ಅಂಗಡಿಗಳನ್ನ ಏಕಾಏಕಿ ತೆರವುಗೊಳಿಸಿದ್ರಿಂದ ಇವತ್ತು ವ್ಯಾಪಾರಸ್ಥರು ವ್ಯಾಪಾರಕ್ಕೆಂದು ತಯಾರು ಮಾಡಿಕೊಂಡಿದ್ದ ಅಡುಗೆ, ಚಾಟ್ಸ್ ಎಲ್ಲ ವೇಸ್ಟ್ ಆಗಿದೆ. ಹೀಗಾಗಿ ನಾವು ಇದನ್ನ ಯಾರಿಗೆ ಹೇಳೋದು? ನಮ್ಮ ಕಷ್ಟ ಕೇಳೋರು ಯಾರು? ಈ ಹಿಂದೆ ಇದ್ದ ಅಧಿಕಾರಿಗಳು ನಮಗೆ ಸಮಯ ಕೊಡ್ತಾ ಇದ್ರು. ಆದ್ರೆ ಈಗಿನ ಕಮಿಷನರ್ ಸಮಯ ಕೊಡದೆ ಈ ರೀತಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ನಮ್ಮ ಹೆಂಡತಿ ಮಕ್ಕಳನ್ನ ಅವರೇನಾದ್ರೂ ಬಂದು ಸಾಕ್ತಾರಾ? ನಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪಾಲಿಕೆ ಹತ್ರ ಬರ್ತೀವಿ, ನಮಗೆ ನ್ಯಾಯ ಕೊಡ್ತೀರಾ? ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಕಮಿಷನರ್ ಆಫೀಸ್ ಮುಂದೆ ವಿಷ ಕುಡಿತೇವೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. 50,000 ರೂಪಾಯಿ 20,000 ರೂಪಾಯಿ ಈಗ ಲೋನ್ ಕೊಡ್ತಾರೆ. ಈಗ ಲೋನ್ ಕಟ್ಟೋದು ಹೆಂಗೆ? ನಾವು ಈಗ ಬ್ಯಾಂಕ್ ಅವ್ರ ಮನೆ ತವ ಬಂದು ಕೂತ್ಕೊಳ್ಬೇಕು. ನಮ್ಮ ಮನೆ ತವ ಈಗ ಒಂದ್ ಕೆಲಸ ಮಾಡಿ, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಕರ್ಕೊಂಡ್ ಬನ್ನಿ ಆಫೀಸ್ ತವ ಕೂತ್ಕೊಂತೀನಿ. ಅವ್ರ ಜೀವನ ನಡೆಸಲಿ, ಅವರು ಗೊತ್ತಾಗುತ್ತೆ ಆಮೇಲೆ. ಇದಕ್ಕೆ ಒಪ್ಪಿಗೆ ಆಯ್ತು ಅಂತ ಕೇಳಿ, ಇಲ್ಲಾಂದ್ರೆ ಶಾಕ್ ಕುಡ್ಕೊಂಡು ಮನಿಕೊಂತೀನಿ ಅಲ್ಲೇನೆ. ಅದಕ್ಕೂ ಒಪ್ಪಿಗೆ ಆಯ್ತು ಅಂತ ಕೇಳಿ. ನಾನು ಕುಡ್ದು ಮನಿಕೊಂಡಿಲ್ಲ ಅಂದ್ರೆ ಆಮೇಲೆ ನನ್ನ ಮಗನ ಅನ್ಬೇಕು. ಆಮೇಲೆ ಮಾತು ಇವರೆಲ್ಲ ಹಿಂಸೆ ಕೊಡ್ತಾ ಇರೋದು ಏನಕ್ಕೆ? ಫುಟ್ಪಾತ್ ಅಂಗಡಿ ಎಲ್ಲ ದೇಶನಾಗ ಇಲ್ವಾ? ಎಲ್ಲಿಲ್ಲ ಹೇಳಿ? ಹಾ, वो दुकाना उठाई नहीं, खाली बस स्टैंड पकड़ की मर रही सी नो. हाँ, ಬರೇ ಬಸ್ ಸ್ಟ್ಯಾಂಡ್ ನಾಗ ಅಂಗಡಿ ಇರೋದಂದ್ರೆ ಕಾಣೋದು ಇವ್ರಿಗೆ ಕಣ್ಣಿಗೆ, ಬೇರೆ ಕಡೆ ಕಾಣ್ತಾ ಇಲ್ಲ. ಹಂಗೆ ಎದ್ಬೇಕಿದ್ರೆ ಪೂರ್ತಿ ತುಮಕೂರ್ದು ಎಡ್ಬಿಡ್ಲಿ ತಗೋ. ಹಾ, ಸ್ಮಾರ್ಟ್ ಅಲ್ಲ ರೀ, ಮಾತು ಬಂದ್ರೆ ಸ್ಮಾರ್ಟ್ ಸಿಟಿ ಅವ್ರು ಬರ್ತಾರೆ, ಫೋಟೋ ಹಾಕ್ತಾರೆ, ಇದಾಕ್ತಾರೆ. ಏನಕ್ಕೆ ಹಾಕ್ಬಿಡ್ತಾರ ಅವರು ಸ್ಮಾರ್ಟ್ ಸಿಟಿ ಅವರು? ಹಾ ಹೇಳಿ, ಅವ್ನು ಯಾವನು ಬರ್ತಾನೆ ಬ್ಲಡ್ನಾಗೆ ಇಟ್ಕೊಂಡು ಫೋಟೋ ತಕೊಂಡು ಹಾಕೋದು. ಯಾಕೆ ಆ ಥರ ಮಾಡೋದು? ಏನು ಅವ್ರಿಗೇನು ಸಂಬಳ ಸಿಗ್ತಾ ಇದೆ, ಅವರು ಜೀವನ ಮಾಡ್ತಾರೆ. ನಾವೆಲ್ಲ ಹೋಗ್ಬೇಕು? ನಾವೆಲ್ಲ ಹೋಗ್ಬೇಕ್ರಿ? ನಾವು ಫುಟ್ಪಾತ್ ಅಂಗಡಿ ಅವರು ಹೇಳಿ, ನಮ್ಗೆ ಅವಕಾಶ ಮಾಡಿ ಕೊಡ್ಬೇಕು ಇಲ್ಲಿ ಅಂಗಡಿಗೆ. ಇಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ ನಾವು. ಈಗ ನಮ್ ಕೌನ್ಸಿಲರ್ ಬಂದು ಹೇಳಿದ್ರು, ಯಾರು ನನ್ನ ಮಗಕಿನ್ನು ಹೇಳಂಗಿಲ್ಲ ಅಂತ ಹೇಳ್ತಾರೆ ಅವ್ರ ಮೇಲೇನೆ. ಯಾಕೆ ಈಗ ಇಲ್ವಾ ಅವರು? ಅದಕ್ಕೆ ನಾಳೆ ದಿವಸ ಅವರೇ ಬರ್ತಾರೆ, ಆಮೇಲೆ ಹಾಕೊಂಡು ಕೇಳ್ತಾರ ಅಲ್ಲ ಆವಾಗ. ये गलत बात क्या भी कर रही है, चुपके खड़ा दीजिए, बराबर ही कर रही सो. हाँ,
ಏನು ಸರ್ ಅಗಲ 40-50 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ. ಸಾಲ ಪಾಲ ಬಡ್ಡಿ ತೊಗೊಂಡು ಫೈನಾನ್ಸ್ಗಳು ತೊಗೊಂಡು ಬಂದು ದ್ರಾಕ್ಷಿ ಕಿತ್ತಳೆ ಹಣ್ಣು ಸೇಬು ಹಾಕ್ಕೊಂಡಿದ್ದೀವಿ. ಹಣ್ಣು ಹಂಪಲು ಬರೇ ವಾರಕ್ಕೆ 4 ಸಲ ಬಂದ್ಬಿಡಿ ಎದ್ಬಿಡಿ. ಜನಗಳಿಗೆ ಬೇಕಾದಷ್ಟು ಜಾಗ ಐತೆ ಓಡಾಡೋಕ್ಕೆ. 40 ಅಡಿ ರೋಡ್ ಐತೆ ಓಡಾಡೋಕ್ಕೆ. ಯಾರೂ ಓಡಾಡ್ತಾ ಇಲ್ಲ. ಕುಡಿದು ಹುಚ್ಚ ಹೊಡೆದು ಮಲ್ಕೊಂಡ್ರೆ ಅವ್ರು ಮಲ್ಕೊಳ್ಬೋದು. ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇದು ವ್ಯಾಪಾರ ಮಾಡಿ ಜೀವನ ಮಾಡೋಕ್ಕೆ ಇವ್ರಿಗೆ ಬರೀ ರೆಸ್ಪಾನ್ಸಿಬಿಲಿಟಿ. ಬರೇ ಎತ್ತಾರೆ ಬರ್ತಾರೆ. ಅಗಲ ಬೆಳಗ್ಗೆಯಿಂದ 3 ಸಲ ತರೋದು ಎಸೆಯೋದು. ಹಣ್ಣುಗಳು ಬಡ್ಡಿ ಕಟ್ಟು ತೊಗೊಂಡು ಬಂದು ತಗೊಳ್ಳೋದು ಎಸೆಯೋದು. ತೊಗೊಂಡು ಬಂದು ಬಡ್ಡಿಗೆ ತೊಗೊಂಡು ಬಂದು ಜೀವನ ಮಾಡೋಕ್ಕೆ ಕೊಡ್ತಾ ಇಲ್ಲ. ಒಂದು 100-150 ಸಂಸಾರ ಬೀದಿ ಪಾಲಾಗ್ತಾ ಐತೆ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ. 40-50 ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ. ಇನ್ನೀವರೆಗೂ ಯಾರು ಕಮಿಷನರ್ ಬಂದಿಷ್ಟು ಚಿತ್ರಹಿಂಸೆ ಕೊಡ್ತಾ ಇರಲಿಲ್ಲ. ಇವ್ರು ಬಂದು ಬರೀ ಅಗಲ ದಿವ್ಸಕ್ಕೆ 3 ಸಲ 4 ಸಲ ಬಂದು ಹಾಳು ಮಾಡಿ ಸರ್ವನಾಶ ಮಾಡೋತಾಗ ಊರು ಬಿಟ್ಟು ಹೋಗ್ಬಿಡಿ ಅಂತ ಇವರೇ ಹೇಳ್ತಾ ಇದ್ದಾರೆ. ಬರೇ ಮುನ್ಸಿಪಲ್ ಕಮಿಷನರು, ಆಯುಕ್ತರು, ಹೆಲ್ತ್ ಇನ್ಸ್ಪೆಕ್ಟ್ರು, ಇವರು ದಫೇದಾರ್ಗಳು ಬಂದು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಇಲ್ಲ, ಏನು ಟೈಮ್ ಕೊಟ್ಟಿಲ್ಲ. ಇನ್ನೂವರೆಗೂ ಟೈಮ್ ಕೊಟ್ಟಿಲ್ಲ. ಬರೇ ಬರೋದು ಎಸೆಯೋದು ಹಾಳು ಮಾಡೋದು ಹೋಗೋದು ಏಕಾಏಕಿ ಬಂದು. ಸರ್ ಈಗ ಏಕಾಏಕಿ ಬಂದ ತಕ್ಷಣ ನಾವೆಲ್ಲಿ ಹೋಗ್ಬೇಕು ಸರ್? ನಾವು ಈಗ ಎಲ್ಲ ಮಾಲು ಏನು ತರಕಾರಿನ ಬೆಳಗ್ಗೆ ಮಾರೋಣ ಅನ್ನೋದಕ್ಕೆ ಎಲ್ಲ ಇದು ಚಾಟ್ಸ್ ಇದು ಐಟಮ್ ಎಲ್ಲಿ ಹೋಗ್ಬೇಕು? ನಾವು ಒಂದು ನೋಟಿಸ್ ಕೊಟ್ಟು ನಾಳೆ ಮಾಡಬೇಡ ನಾವೇನಾದ್ರು ಮಾಡ್ಬೋದು. ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ. ಆದ್ರೂ ಎತ್ತರೆ ಲಾರಿ ತುಂಬ್ತೀನಂದ್ರೆ ಎಲ್ಲಿ ಹೋಗ್ಬೇಕು? ತೊಂದರೆ ಅಲ್ಲ. ಒಂದು ನೋಟಿಸ್ ಕೊಟ್ಟಂದ್ರೆ ಈಗ ಏನೋ ತರಕಾರಿನ ಜೀನ್ಸ್ ಐಟಮ್ ಆದರೆ ಒಳಗಡೆ ಇಕ್ಕೊಬೋದು. ಇದು ಒಳಗಡೆ ಇಕ್ಕೊಳ್ಳೋಕ್ಕಾಗುತ್ತಾ ಸರ್? ಯಾವ ಹುಡುಗರಿಗೆ ಏನು ಕೊಡೋಣ? ಸಂಬಳ ಇಲ್ಲ ಅವ್ರದ್ದು. 5 ಜನ ಹುಡುಗರು ಇದ್ದಾರೆ, ಅವ್ರದ್ದು ಜೀವನ ನಡಿಬೇಕಲ್ಲ. ಎಲ್ಲ ಅಲ್ಲ, ನಾವು ಅಂಗಡಿನೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಏಕಾಏಕಿ ನೀವು ಬಂದು ಹಿಂಗೆ ಮಾಡಿದ್ರೆ ಏನು ಮಾಡಬೇಕು? ಏನು ನಗರ ಪಾಲಿಕೆಯವರು ದಯವಿಟ್ಟು ಈ ಥರ ಇದನ್ನು ಮಾಡಿ, ನೋಟಿಸ್ ಕೊಡಿ, ಎಲ್ಲ ಮಾಡಿ. ಒಟ್ನಲ್ಲಿ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಬೇಕಾಗಿರೋದು ಮಹಾನಗರ ಪಾಲಿಕೆಯ ಕರ್ತವ್ಯ. ಆದರೆ ಹೀಗೆ ಏಕಾಏಕಿ ಯಾವುದೇ ನೋಟಿಸ್ ಕೂಡ ನೀಡದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವುದು ಕೂಡ ಸರಿಯಲ್ಲ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.